ಅದೊಂದು ಸಮಯ ಆಗಿತ್ತು. ಬೆಳಿಗ್ಗೆ 7 ಗಂಟೆ ಆದ ತಕ್ಷಣ ನಾವೆಲ್ಲ ಚಿಂಟು ಟಿವಿಯನ್ನ ನೋಡ್ತಿದ್ವಿ. ಮತ್ತೆ ಬೆಳಿಗ್ಗೆನೆ ಶೋ ಆಯ್ತು ಸ್ಟುವರ್ಟ್ ಲಿಟಲ್ದು. ಮತ್ತೆ ಈ ಕಥೆಯನ್ನ ಹೇಗೆ ನಾವು ಮರೆಯೋಕ್ಕಾಗುತ್ತೆ? ಎಸ್ಪೆಷಲಿ 90s ಕಿಡ್ಸ್ ಮತ್ತೆ 2000 ಅಲ್ಲಿ ಹುಟ್ಟಿರೋ ಎಲ್ರಿಗೂ ಕೂಡ ಇದು ನೆನಪೇ ಇರುತ್ತೆ. ಯಾರಿಗೆಲ್ಲ ಇದು ತುಂಬಾನೇ ಫೇವ್ರೇಟ್ ಆಗಿತ್ತು ಅಂತ ಕಮೆಂಟ್ ಮಾಡ್ಬೇಡಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಗುರು. ಸೊ ಗೈಸ್ ಬನ್ನಿ ಅದ್ರದೊಂದು ಮೂವಿ ಇತ್ತಲ್ಲ ಅದನ್ನ ವಿವರಿಸೋಣ. ಜೊತೆಗೇನೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಕತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾವು ನೋಡ್ತೀವಿ ಒಂದು ಸಣ್ಣ ಫ್ಯಾಮಿಲಿಯನ್ನ. ಅಂಡ್ ಇವರಿಗೆ ಒಬ್ಬ ಮಗ ಇರ್ತಾನೆ, ಅವನೇ ನಮ್ಮ ಜಾರ್ಜ್. ಸೊ ಇವರು ಚೆನ್ನಾಗಿ ಹ್ಯಾಪಿಯಾಗಿ ಇರ್ತಾರೆ. ಆದ್ರೆ ನಾವು ನೋಡ್ತೀವಿ ಇವರು ಹೋಗ್ತಿದ್ದಾರೆ ಒಂದು ಮಗುವನ್ನ ದತ್ತು ತಗೊಳ್ಳೋದಕ್ಕೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ತುಂಬಾ ಜನ ಮಕ್ಳಿದ್ದಾರೆ. ಯಾರನ್ನ ತಗೊಳ್ಳೋದು ಅಂತ ಇವರಿಗೆ ಡೌಟ್ ಆಗ್ತಿದೆ. ಮತ್ತೆ ನಮ್ಗೆ ಕಾಣುತ್ತೆ ಇಲ್ಲಿ ಮತ್ತೆ ಇವನ ಹೆಸರು ಸ್ಟುವರ್ಟ್ ಅಂತ. ಹಾಗೇನೆ ಗಾಯ್ಸ್ ಇವರ ಫ್ಯಾಮಿಲಿ ಹೆಸರು ಆಗಿತ್ತು ಲಿಟಲ್ ಕಪಲ್ಸ್ ಅಂತ. ಸೊ ಸ್ಟುವರ್ಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾನಿಲ್ಲಿ ತುಂಬಾ ಸಮಯಗಳಿಂದ ಇದ್ದೀನಿ, ಯಾರು ಕೂಡ ನನ್ನನ್ನ ಕರ್ಕೊಂಡು ಹೋಗ್ತಿಲ್ಲ, ಆದ್ರೆ ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಅಂತ ಕೇಳ್ತಾನೆ. ಸೊ ನಮ್ಮ ಲಿಟಲ್ ಕಪಲ್ಸ್ ಅಂದಾಜು ಮಾಡ್ಕೊಳ್ತಾರೆ, ಐ ಥಿಂಕ್ ಇವನನ್ನ ದತ್ತು ತಗೊಳ್ಬೇಕು ಅಷ್ಟೇ ಕಾಣಿಸುತ್ತೆ. ಆಗ ಈ ಆಶ್ರಮದ ಹೆಡ್ ಹೇಳ್ತಾಳೆ, ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗುತ್ತೆ, ನಿಮ್ಮ ಫ್ಯಾಮಿಲಿಗೆ ಇವನು ಫಿಟ್ ಆಗ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡಿ ಅಂತ ಕೇಳ್ತಾಳೆ. ಆದ್ರೆ ನಮ್ಮ ಲಿಟಲ್ ಕಪಲ್ಸ್ ಗಳು ಇವನು ಓಕೆ ಅಂತ ಹೇಳಿ ಸ್ಟುವರ್ಟ್ ನನ್ನ ದತ್ತು ತಗೊಳ್ತಾರೆ. ಇದರ ಪ್ರಕಾರ ಮನೆಗೆ ಕರೆಸ್ಕೊಳ್ತಾರೆ. ಸ್ಟುವರ್ಟ್ ಯಾವಾಗ್ಲೂ ಆಸೆ ಪಡ್ತಿದ್ದ ಅವನಿಗೆ ಒಂದು ಫ್ಯಾಮಿಲಿ ಬೇಕು ಅಂತ. ಅಂಡ್ ಆಫ್ ಕೋರ್ಸ್ ಗೊತ್ತಿದೆ ನಿಮ್ಗೆ ಅವನೊಬ್ಬ ಇಲಿ ಆಗಿದ್ದಾನೆ. ಸೊ ಮನೆಗೆ ಬಂದಾಗ ನಾವು ನೋಡ್ತೀವಿ ಒಂದು ನಾಯಿ ಬರ್ತಿದೆ. ಮತ್ತೆ ಆಫ್ ಕೋರ್ಸ್ ಗಾಯ್ಸ್ ಇವನ ಹೆಸರು ಕೂಡ ನಿಮ್ಗೆ ಗೊತ್ತಿದೆ, ಸ್ನೋಬೆಲ್ ಅಂತ. ಸೊ ಸ್ನೋಬೆಲ್ ಸೀದಾ ಸ್ಟುವರ್ಟ್ ಅನ್ನ ತಿನ್ನೋದಕ್ಕೆ ನೋಡುತ್ತೆ. ನಮ್ಮ ಲಿಟಲ್ ಕಪಲ್ಸ್ ಅಂತೂ ಜೋರಾಗಿ ಬಿಡ್ತಾರೆ, ಯಾಕೆ ಅವನನ್ನ ತಿನ್ನಕ್ಕೆ ಟ್ರೈ ಮಾಡ್ತಿದ್ಯಾ, ಅವನು ನಮ್ಮ ಮಗ ಏನು ಗೊತ್ತಾಯ್ತಾ ಸ್ನೋಬೆಲ್, ಅವನು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿದ್ದಾನೆ. ಮತ್ತೆ ಈಗ ಲಿಟಲ್ ಕಪಲ್ಸ್ ಗಳು ಜಾರ್ಜ್ಗೆ ಒಂದು ಸರ್ಪ್ರೈಸ್ ನೀಡುವಂತ ತಿಳ್ಕೊಂಡ್ರು. ಆದ್ರೆ ಜಾರ್ಜ್ ಆ ಟೈಮ್ಗೆ ಬರ್ತಾನೆ ಮನೆಗೆ. ಅವನ್ ತಿಳ್ಕೊಳ್ತಾನೆ ಯಾರಾದ್ರೂ ತಂಗಿ ಅಕ್ಕ ಯಾರಾದ್ರೂ ಸಿಗ್ಬಹುದು ಅಥವಾ ತಮ್ಮ ಆದ್ರೂ ಸಿಗ್ಬಹುದು ಅಂತ. ಬಟ್ ಅವ್ನು ನೋಡಿದಾಗ ಗೊತ್ತಾಗುತ್ತೆ ಇವರೊಂದು ಇಲಿಯನ್ನ ದತ್ತು ತಗೊಂಡಿದ್ದಾರೆ. ಇದನ್ನ ನೋಡಿ ಜಾರ್ಜ್ಗೆ ತುಂಬಾ ಕೋಪ ಬರುತ್ತೆ. ಇವನು ಸ್ವಲ್ಪ ಜಾಸ್ತಿನ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡಿದ್ದ, ಯಾಕಂದ್ರೆ ಅವನು ಒಬ್ಬನೇ ಇರೋದು ಮನೆಯಲ್ಲಿ. ಸೊ ಈ ಇಲಿಯನ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ ಅಂತ ಹೋಗ್ತಾನೆ, ಅದು ಕೂಡ ಕೋಪದಲ್ಲೇ. ಇದನ್ನ ನೋಡಿ ಸ್ಟುವರ್ಟ್ಗೆ ತುಂಬಾನೇ ಬೇಜಾರಾಗುತ್ತೆ. ಸೊ ಹೀಗೆ ಡಿನ್ನರ್ ಕೂಡ ಮಾಡ್ತಾರೆ. ಈ ಲಿಟಲ್ ಫ್ಯಾಮಿಲಿಗೆ ತನ್ನ ಮಗ ಜಾರ್ಜ್ನಿಗೆ ಸ್ಟುವರ್ಟ್ ಇಷ್ಟ ಆಗ್ಬೇಕು ಅಂತ ಹೇಳಿ ತುಂಬಾ ರೀತಿ ಟ್ರೈ ಮಾಡ್ತಾರೆ. ಅಷ್ಟೆಲ್ಲ ಲಿಟಲ್ ಫ್ಯಾಮಿಲಿ ಸ್ಟುವರ್ಟ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತಿರುತ್ತೆ. ಆದ್ರೆ ಜಾರ್ಜ್ಗೆ ಎಷ್ಟು ಇಷ್ಟ ಇಲ್ಲ ಅಷ್ಟೇ, ಮಾತಾಡೋದಕ್ಕೆ ಹೋಗೋದಿಲ್ಲ ಅವನು. ಸೊ ಒಂದು ದಿನ ಸ್ಟುವರ್ಟ್ ಅಲ್ಲಿ ಮಲಗ್ತಾ ಇರುವಾಗ ಸ್ನೋಬೆಲ್ ಕ್ಯಾಟ್ ಬಂದು ಹೇಳುತ್ತೆ, ಅಲ್ಲ ಗುರು ಈ ಇಲಿಯನ್ನ ಇಲ್ಲಿಗೆ ತಂದಿದ್ದಾರೆ ಅಂದ್ರೆ ನನ್ನ ಫ್ರೆಂಡ್ಸ್ ಗಳು ಏನ್ ತಿಳ್ಕೊಳ್ತಾರೆ, ನಾನೊಬ್ಬ ಬೆಕ್ಕಾಗಿ ಈ ಇಲಿಯನ್ನ ಹಿಡಿಬೇಕು ತಾನೆ, ಬದಲಾಗಿ ಇವ ನನ್ನ ಬ್ರದರ್ ತರ ನೋಡಿದ್ರೆ ಹೇಗೆ, ನನ್ನ ಫ್ರೆಂಡ್ಸ್ ನನ್ನ ನೋಡಿ ನಗ್ತಾರೆ ಪಕ್ಕ. ಸೊ ಈಗ ಬೆಳಿಗ್ಗೆ ಆಗುತ್ತೆ. ಇಲ್ಲಿ ಜಾರ್ಜ್ ಅಂತೂ ತನ್ನ ಡೈಲಿ ಡ್ಯೂಟಿ ಮಾಡ್ತಾನೆ. ಅಂದ್ರೆ ಅದೇ ಗುರು ಹೈಸ್ಕೂಲ್ ಹೋಗೋದು, ಡ್ರೆಸ್ ಹಾಕೋದು ಸೇಮ್. ಮತ್ತೆ ಇದನ್ನ ಸ್ಟುವರ್ಟ್ ಕೂಡ ಫಾಲೋ ಮಾಡ್ತಾನೆ. ಸೊ ಅವನು ಕೂಡ ಆ ಜಾಗದಲ್ಲಿ ನಿಂತಿದ್ದ. ಮಾತ್ರ ಇಲ್ಲೇ ವಸ್ತ್ರವನ್ನ ತೊಳೆಯೋದಕ್ಕಿಂತ ಇಲ್ಲಿ ಬಿಸಾಗಿರ್ತಾರೆ. ಮತ್ತೆ ಅದು ಬಿದ್ದಿರುತ್ತೆ ಸ್ಟುವರ್ಟ್ ನ ಮೇಲೆ. ಸೊ ಇವರಿಗೆ ಗೊತ್ತೇ ಇರ್ಲಿಲ್ಲ ಸ್ಟುವರ್ಟ್ ನ ಮೇಲೆ ಈ ವಸ್ತ್ರಗಳು ಬಿದ್ದಿದ ಅಂತ. ಸೊ ಹೀಗೆ ಎಲ್ಲ ವಸ್ತ್ರಗಳನ್ನ ಒಟ್ಟು ಮಾಡ್ತಾನೆ. ಸ್ಟುವರ್ಟ್ ಕೂಡ ಇದರಲ್ಲಿ ಬಿದ್ದಿದ್ದಾನೆ. ಸೊ ಇವನ ತಾಯಿ ಇಲ್ಲಿ ವಾಷಿಂಗ್ ಮಿಷನ್ ಗೆ ಡ್ರೆಸ್ ಅನ್ನ ಹಾಕ್ಬಿಡ್ತಾಳೆ. ಹೀಗೆ ಸ್ಟುವರ್ಟ್ ಅಂತೂ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅವನು ಬೊಬ್ಬ ಹಿಡಿತಿದ್ದಾನೆ, ನನ್ನನ್ನು ಹೊರಗೆ ತೆಗೀರಿ ಅಂತ. ಆದ್ರೆ ವಾಷಿಂಗ್ ಮಿಷನ್ ಅಲ್ಲಿ ನೀರಂತೂ ತುಂಬ್ಕೊಂಡ್ ಬಿಟ್ಟಿದೆ. ಸ್ನೋಬೆಲ್ ಕೂಡ ಇದನ್ನ ನೋಡುತ್ತೆ, ಆದ್ರೆ ಕರೆಕ್ಟ್ ಆಗಿ ಅಂದಾಜೆ ಆಗಿರಲ್ಲ ಅಲ್ಲಿ ಯಾರಿದ್ದಾರೆ ಅಂತ. ನೀರಂತೂ ಇಲ್ಲಿ ತುಂಬ್ಕೊಂಡ್ ಬಿಟ್ಟಿದೆ, ಏನು ಮಾತಾಡಕ್ಕೂ ಆಗ್ತಿಲ್ಲ. ಆದ್ರೆ ಇವನದಾಗೆ ಗೊತ್ತಾಗುತ್ತೆ ಇವನು ವಾಷಿಂಗ್ ಮಿಷನ್ ಅಲ್ಲಿ ಬೊಬ್ಬೆ ಹಿಡಿತಿದ್ದಾನೆ ಅಂತ ಅಂದಾಜಾಗುತ್ತೆ. ಸೊ ಅದನ್ನು ಆಫ್ ಮಾಡ್ತಾಳೆ, ಹೊರಗಡೆ ಬರ್ತಾನೆ. ಈಗ ಡಾಕ್ಟರ್ ನ ಕರೆಸ್ತಾರೆ. ಡಾಕ್ಟರ್ ಹೇಳ್ತಾರೆ ಈ ಇಲ್ಲಿಗೆ ಐ ಮೀನ್ ಸ್ಟುವರ್ಟ್ ಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಕಾಣ್ತಿದೆ, ಯಾಕಂದ್ರೆ ಅವನು ಮಿಷಿನ್ ಒಳಗೆ ಇದ್ದ ಕಾರಣ ಹೊಟ್ಟೆಯಲ್ಲಿ ಫುಲ್ ನೀರು ತುಂಬಿಕೊಂಡು ಬಿಟ್ಟಿದೆ. ಸೊ ಸ್ವಲ್ಪ ಸಮಯಕ್ಕೆ ಕೋಲ್ಡ್ ಏನಾದ್ರು ಆಗ್ಬಹುದು. ಸಾಗಿ ಸ್ವಲ್ಪ ದಿನ ಕಳೆದೋಯ್ತು. ಮತ್ತೆ ಇವರ ಮನೆಗೆ ಸಂಬಂಧಿಕರು ಬಂದಿದ್ದಾರೆ. ಮತ್ತೆ ಎಲ್ಲರೂ ನೋಡ್ತಿರೋದು ಒಂದನ್ನೇ, ಅದೇ ಸ್ಟುವರ್ಟ್. ಇವನೊಳ್ಳೆ ಫ್ಯಾಷನ್ ಡ್ರೆಸ್ ಅನ್ನ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾನೆ. ಹಾಗೇನೆ ಜಾರ್ಜ್ ಅಂತೂ ಅಪ್ಕೊಳ್ಳೋಕೆನೆ ಬರ್ತಾನೆ ಅವನ ಸಂಬಂಧಿಕರನ್ನ. ಆದ್ರೆ ಎಲ್ರಿಗೂ ಒಮ್ಮೆ ಸ್ಟುವರ್ಟ್ ನೋಡಿದಾಗ ತುಂಬಾನೇ ಎಕ್ಸೈಟ್ಮೆಂಟ್ ಆಗುತ್ತೆ, ಇವನೇನೋ ವಿಚಿತ್ರ ಇದ್ದಾನೆ ಅಂತ. ಹಾಗೇನೆ ತುಂಬಾ ಇಷ್ಟ ಆಗ್ತಾನೆ. ಹಾಗೇನೆ ಇವನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಗಿಫ್ಟ್ ಅನ್ನ ತಂದಿರ್ತಾರೆ ಸ್ಟುವರ್ಟ್ ಗೋಸ್ಕರ ಮಾತ್ರ. ಜಾರ್ಜ್ ಗೆ ಯಾರು ಕೂಡ ಗಿಫ್ಟ್ ಅನ್ನ ತಂದಿರಲ್ಲ. ಹಾಗೆ ಈ ಸ್ಟುವರ್ಟ್ ಇಲ್ಲಿ ಒಂದು ಭಾಷಣ ಹೇಳ್ತಾನೆ, ನಂಗೆ ಫ್ಯಾಮಿಲೀಸ್ ಗಳು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು, ನಂಗೆ ಫ್ಯಾಮಿಲಿ ಅಂದ್ರೆ ಏನು ಅಂತ ನೀವು ತೋರಿಸ್ಕೊಂಡಿದ್ರಿ. ಇದಾದ ನಂತರ ಜಾರ್ಜ್ ನ ಅಂಕಲ್ ಹೇಳ್ತಾನೆ, ಈ ಬಾಲ್ ನಾನು ಗಿಫ್ಟ್ ಕೊಡ್ತಿದ್ದೀನಿ ಸ್ಟುವರ್ಟ್ ಹಾಗೂ ಜಾರ್ಜ್ ಇಬ್ಬರಿಗೂ ಕೂಡ. ಆದ್ರೆ ಜಾರ್ಜ್ ನಿಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ. ಸೊ ಇಲ್ಲಿ ಜಾರ್ಜ್ ಹೇಳ್ತಾನೆ, ನಿಮ್ಗೆ ಅರ್ಥ ಆಗ್ತಿಲ್ವಾ, ಇವನೊಬ್ಬ ಇಲ್ಲಿ ಅಷ್ಟೇ, ಇವನು ನನ್ನ ಸಹೋದರ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಕೇಳಿದಾಗ ನಮ್ಮ ಸ್ಟುವರ್ಟ್ ಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅವನಿಗೆ ಅನ್ಸುತ್ತೆ ನಾನು ಇಲ್ಲೇ ಇದ್ದು ಕೂಡ ಪ್ರಯೋಜನ ಇಲ್ಲ, ನನ್ನ ಫ್ಯಾಮಿಲಿ ಆಗಿ ನೋಡೋದಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ ಕಾಣಿಸುತ್ತೆ. ಸೊ ಆ ದಿನ ರಾತ್ರಿ ಹೊತ್ತಲ್ಲೇ ಲಿಟಲ್ ಕಪಲ್ಸ್ ನ ಬಳಿ ಮಲಗ್ತಾ ಇರೋ ಟೈಮ್ ನಲ್ಲಿ ಬಂದು ಕೇಳ್ತಾನೆ, ಸದ್ಯಕ್ಕೆ ನೀವು ನನ್ನ ಫ್ಯಾಮಿಲಿ ಆಗಿದ್ದೀರಾ, ನೀವೇ ನನ್ನ ಅಪ್ಪ ಅಮ್ಮ ಆಗಿದ್ದೀರಾ. ಸೊ ನನ್ನದೊಂದು ರಿಕ್ವೆಸ್ಟ್ ಏನಂದ್ರೆ ನೀವು ನನ್ನ ತಂದೆ ತಾಯಿಯನ್ನ ಹುಡುಕಿ ಕೊಡ್ಬೋದಾ. ಸೊ ಲಿಟಲ್ ಕಪಲ್ಸ್ ಹೇಳ್ತಾರೆ, ಓಕೆ ನಾವು ಟ್ರೈ ಮಾಡ್ತೀವಿ. ಹಾಗೇನೆ ಅವ್ರಿಗೆ ಅಂದಾಜಾಗುತ್ತೆ ಮೋಸ್ಟ್ಲಿ ಇವನಿಗೆ ನಮ್ಮ ಫ್ಯಾಮಿಲಿಯಿಂದ ಅಷ್ಟು ಪ್ರೀತಿ ಸಿಗ್ತಿಲ್ಲ ಕಾಣಿಸುತ್ತೆ, ಎಸ್ಪೆಷಲಿ ಜಾರ್ಜ್ ನ ಕೈಯಿಂದ. ಸೊ ನೆಕ್ಸ್ಟ್ ಏನೇ ಈ ಲಿಟಲ್ ಕಪಲ್ಸ್ ಸೀದಾ ಹೋಗ್ತಾರೆ ಈ ಆಶ್ರಮದ ಹೆಡ್ ನ
ಅವಳಿಗೆ. ಮತ್ತೆ ಇಲ್ಲಿ ಕೇಳ್ತಾರೆ, ದಯವಿಟ್ಟು ಮ್ಯಾಮ್ ನೀವು ಸ್ಟುವರ್ಟ್ ನ ನಿಜವಾದ ತಂದೆ ತಾಯನ್ನ ಕರೆಸಬಹುದಾ? ಅದಕ್ಕೆ ಈ ಆಶ್ರಮದ ಹೆಡ್ ಹೇಳ್ತಾಳೆ, ಆಕ್ಚುಲಿ ಹೇಳ್ಬೇಕಂದ್ರೆ ಇಲಿಗಳ ತಂದೆ ತಾಯಿಯನ್ನ ಹುಡುಕೋದು ತುಂಬಾ ಕಷ್ಟ ಇದೆ. ಅವರು ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಫಿಲ್ಅಪ್ ಮಾಡಿರೋದಿಲ್ಲ, ಒಟ್ರಾಸಿ ಆಶ್ರಮಕ್ಕೆ ಹಾಕ್ಬಿಡ್ತಾರೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸ್ನೋಬೆಲ್ ಇಲ್ಲಿ ತಿಂಡಿಯನ್ನ ತಿಂತಾ ಇರುತ್ತೆ. ಸೊ ಸ್ನೋಬೆಲ್ ಹತ್ರ ಸ್ಟುವರ್ಟ್ ಸ್ವಲ್ಪ ಮಾತಾಡ್ತಿರ್ತಾನೆ. ಆ ಟೈಮ್ ನಲ್ಲೇ ಸ್ನೋಬೆಲ್ ಒಬ್ಬ ಫ್ರೆಂಡ್ ಇದ್ದಾನೆ, ಅದೇ ಈ ಬೆಕ್ಕು ಮಾರ್ಟಿ ಅಂತಿದ್ರ ಹೆಸರು. ಸೊ ಇದು ಸ್ಟುವರ್ಟ್ ಅನ್ನ ನೋಡುತ್ತೆ. ಬೆಕ್ಕಂದ್ಮೇಲೆ ಗೊತ್ತಿದೆ ನಿಮ್ಗೆ ಇಲ್ಲಿ ಏನಂತ ಕೊಂದೇ ಕೊಲ್ಲುತ್ತೆ. ಸೊ ಸ್ಟುವರ್ಟ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಗ್ಯಾಪ್ ನಲ್ಲಿ. ಹಾಗೇನೆ ಸ್ನೋಬೆಲ್ ನ ಸ್ವಲ್ಪ ಫುಡ್ ಅನ್ನ ತಿನ್ನುತ್ತೆ, ಜೊತೆಗೆ ಹೇಳುತ್ತೆ, ವಾವ್ ಇದಂತೂ ತುಂಬಾನೇ ವಿಶೇಷ ಕಾಣ್ತಿದೆ. ಸ್ನೋಬೆಲ್ ನಿನ್ನ ಮನೆ ಮಾಲೀಕ ಈ ಒಂದು ಇಲ್ಲಿ ಆಗಿದ್ಯಾ ಏನಿದು? ಸೊ ಈಗ ನೀವು ಫಾಲೋ ಮಾಡ್ತಾ ಹೋಗುತ್ತೆ. ಆದ್ರೆ ಓಡ್ಕೊಂಡು ಸ್ಟುವರ್ಟ್ ಅನ್ನ ಹೇಗಾದ್ರು ಅಲ್ಲಿಂದ ಎಸ್ಕೇಪ್ ಮಾಡಿಸ್ಬೇಕು ಅಂತ ಹೇಳಿ ಸ್ನೋಬೆಲ್ ಇಲ್ಲಿಗೆ ಬಂದು ಹತ್ ಬಿಡುತ್ತೆ. ಸೊ ಇದು ವೇಟ್ ಇದ್ದ ಕಾರಣ ಸೀದಾ ಹಾರ್ಕೊಂಡು ಜಾರ್ಜ್ ನ ರೂಮ್ ಗೆ ಸ್ಟುವರ್ಟ್ ಬೀಳ್ತಾನೆ. ಮತ್ತೆ ಇಲ್ಲಿ ಗಮನಿಸ್ತಾನೆ ತುಂಬಾ ಆಟಿಕೆಗಳು ಕಾಣ್ತಿದೆ. ಮತ್ತೆ ಅವನಿಗೆ ತುಂಬಾ ಖುಷಿ ಆಗುತ್ತೆ, ಎಲ್ಲ ನೋಡೋದಕ್ಕೆ ಚಂದ ಇದೆ ಅಂತ. ಹಾಗೇನೆ ಸೀದಾ ಜಾರ್ಜ್ ನ ಜೊತೆಗೆ ಅವನಿಗೆ ಆಡ್ಬೇಕು ಅಂತ. ಸೊ ಹೀಗೆ ಮಾತಾಡ್ತಿದ್ದಾಗ ಜಾರ್ಜ್ಗೆ ಕೂಡ ತುಂಬಾ ಖುಷಿ ಆಗುತ್ತೆ, ಇವನೇನು ಮನೋರಂಜನೆ ಕೊಡ್ತಿದ್ದಾನೆ ಅಂತ. ಸೊ ಸ್ಟುವರ್ಟ್ ಕೇಳ್ತಾನೆ, ಅಲ್ಲಿ ಒಂದು ಶಿಪ್ ಕಾಣ್ತಿದೆ, ತುಂಬಾನೇ ಚೆನ್ನಾಗಿದೆ ಅಂತ. ಅದಕ್ಕೆ ಜಾರ್ಜ್ ಹೇಳ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದೊಂದು ಕಾಂಪಿಟೇಷನ್ ಇದೆ, ಆದ್ರೆ ನಂಗೆ ಅನಿಸ್ತಿದೆ ನಾನು ಸೋಲ್ತೀನಿ ಅಂತ. ಸ್ಟುವರ್ಟ್ ಹೇಳ್ತಾನೆ, ಅದ್ರದ್ದು ಯಾಕೆ ಟೆನ್ಷನ್ ಮಾಡ್ತಿದ್ಯಾ? ನೋಡು ಗುರು, ಸೋಲೋದು ಗೆಲ್ಲೋದೆಲ್ಲ ಮತ್ತೆ ಫಸ್ಟ್ ನಾವು ಪಾರ್ಟಿಸಿಪೇಟ್ ಆದ್ರೂ ಮಾಡ್ಬೇಕು ತಾನೆ. ಸೊ ಹೀಗೆ ಆಟಿಕೆ ಟಾಯ್ ಗಳ ಮೇಲೆಲ್ಲ ಕೂತ್ಕೊಂಡು ರೈಡ್ ಎಲ್ಲ ಮಾಡ್ತಿರ್ತಾನೆ. ಅಂಡ್ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ನಡುವೆ ಒಳ್ಳೆ ಸಹೋದರ ರೀತಿ ಬಾಂಡಿಂಗ್ ಬರುತ್ತಿದೆ. ಒಬ್ಬರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದರೆ ಚೆನ್ನಾಗಿ ಮಾತಾಡ್ತಾನೆ ಇದ್ದಾರೆ. ಸೊ ಇದನ್ನ ನೋಡಿ ನಮ್ಮ ಲಿಟ್ಲ್ ಕಪಲ್ಸ್ ಗೆ ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಇನ್ನೊಂದ್ ಸೈಡ್ ನಲ್ಲಿ ಸ್ನೋಬೆಲ್ ಗೆ ಇದನ್ನ ನೋಡಿ ಉರಿಯುತ್ತೆ. ಯಾಕಂದ್ರೆ ಸ್ಟುವರ್ಟ್ ಅನ್ನ ತನ್ನ ಮನೆಯಲ್ಲಿ ಜಾಸ್ತಿ ಪ್ರೀತಿಸ್ತಾರೆ ನನ್ನನ್ನ ಕಂಪೇರ್ ಮಾಡಿದ್ರೆ. ಸೊ ಮನೆಯಿಂದ ಹೇಗಾದ್ರು ಅವನನ್ನ ಹೊರಗೆ ಹಾಕ್ಬೇಕು ಅಂತ ಹೇಳಿ ಸ್ನೋಬೆಲ್ ಮಾರ್ಟಿ ಕ್ಯಾಟ್ ನ ಜೊತೆಗೆ ಮಾರ್ಟಿನ ಫ್ರೆಂಡ್ಸ್ ಇರೋ ಜಾಗಕ್ಕೆ ಹೋಗ್ತಾನೆ. ಅಂಡ್ ಆಗ ಇಲ್ಲಿ ಸ್ಮೋಕಿ ಅನ್ನೋ ಹೆಸರನ್ನ ಕ್ಯಾಟ್ ಕಾಣುತ್ತೆ. ಸ್ನೋಬೆಲ್ ಹೇಳ್ತಾನೆ, ನಮ್ಗೆ ಹೇಗಾದ್ರು ಆ ಸ್ಟುವರ್ಟ್ ಅನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು. ಸ್ಮೋಕಿ ಹೇಳುತ್ತೆ, ಓಕೆ ಅದ್ರಲ್ಲೇನಿದೆ ಮಾಡ್ಬಿಡೋಣ ಅಂತ. ಸೊ ಈಗ ನೆಕ್ಸ್ಟ್ ಡೇ ಆಗಿದೆ, ಮತ್ತೆ ಇವತ್ತೇ ಆಗಿದೆ ಆ ಕಾಂಪಿಟೇಷನ್ ಶಿಪ್ ನದು. ಸೊ ಇಲ್ಲಿ ನಾವು ನೋಡ್ತೀವಿ ಜಾರ್ಜ್ ನ ಕೈಯಲ್ಲಿ ಒಂದು ಶಿಪ್ ಇದೆ, ಇದು ಅದೇ ಆಗಿದೆ. ಮತ್ತೆ ಇದರದ್ದು ರಿಮೋಟ್ ಕಂಟ್ರೋಲ್ ಕೂಡ ಇದೆ. ಸೊ ಈ ರಿಮೋಟ್ ಕಂಟ್ರೋಲ್ ನ ಎತ್ತೋದಕ್ಕೆ ನಮ್ಮ ಸ್ಟುವರ್ಟ್ ನೋಡ್ತಾನೆ, ಅದ್ರದ್ದು ತುಂಬಾ ವೇಟ್ ಇರೋ ಕಾರಣ ಅಲ್ಲೇ ಬಿದ್ದು ಪುಡಿ ಪುಡಿ ಆಗ್ಬಿಡುತ್ತೆ. ಸೊ ಜಾರ್ಜ್ ನಿಗೆ ಸ್ವಲ್ಪ ಬೇಜಾರಾಗುತ್ತೆ, ರಿಮೋಟ್ ಕಂಟ್ರೋಲ್ ಇಲ್ದೆ ಹಡಗನ ಹೇಗೆ ನಾವು ಸ್ಟಾರ್ಟ್ ಮಾಡೋದು? ಸೊ ಆದ್ರೆ ಆಗನೇ ಒಂದು ಸೂಚನೆ ಬರುತ್ತೆ, ಏನಂದ್ರೆ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮತ್ತೆ ಒಂದು ಕಡೆಯಲ್ಲಿ ವಿಚಿತ್ರ ಕಾಣ್ತಿದೆ, ಅದೇನಂದ್ರೆ ಹಡಗನ್ನು ಡ್ರೈವ್ ಮಾಡ್ತಿದೆ ಒಂದು ಇಲ್ಲಿ. ಇದನ್ನ ಕೇಳಿ ಶಾಕ್ ಆಗ್ತಾನೆ. ಪೂರ್ತಿ ಲಿಟಲ್ ಕಪಲ್ಸ್ ಗಳಿಗೆ ಖುಷಿ ಆಗುತ್ತೆ, ಸ್ಟುವರ್ಟ್ ಅದನ್ನ ಓಡಿಸ್ತಿದ್ದಾನೆ ಅಂತ. ಹಾಗೇನೆ ನೋಡಬಹುದು ಇಲ್ಲಿ ತುಂಬಾ ಶಿಪ್ಸ್ ಗಳು ಇವೆ. ಅಂಡ್ ಹಾಗೇನೆ ನೋಡ್ತೀವಿ ಕಾಂಪಿಟೇಷನ್ ಅಲ್ಲಿ ಇನ್ನೊಬ್ಬ ಹುಡುಗ ಕೂಡ ಇದ್ದಾನೆ. ಇವನಿಗೆ ಜಾರ್ಜ್ ಅನ್ನ ನೋಡಿದ್ರೆ ಆಗೋದಿಲ್ಲ. ಸೊ ಬೇಕು ಅಂತಲೇ ಇವನು ತಳ್ಳೋದಕ್ಕೆ ನೋಡ್ತಾನೆ ಆ ಶಿಪ್ ಅನ್ನ. ಸೊ ಇಲ್ಲಿ ಸ್ಟುವರ್ಟ್ ಅಂತೂ ಕೆಳಗೆ ಬೀಳೋಕೆನೆ ಇದ್ದವರು. ಅದ್ರಲ್ಲಿ ಸಣ್ಣ ಫೈಟ್ ಆಗುತ್ತೆ ಜಾರ್ಜ್ ಮತ್ತೆ ಇವನ ಜೊತೆಗೆ. ಕೊನೆಗೆ ಸ್ಟುವರ್ಟ್ ಕಂಟ್ರೋಲ್ ಮಾಡ್ತಾನೆ ಅವನ ಶಿಪ್ ಅನ್ನ, ಮತ್ತೆ ಸೀದಾ ನಂಬರ್ 1 ಸ್ಪಾಟ್ ನಲ್ಲಿ ಇದ್ದಾನೆ, ಅಂದ್ರೆ ಎದುರು ಬಂದಿದ್ದಾನೆ. ಸೊ ಜಾರ್ಜ್ ಅಂತೂ ತುಂಬಾ ಪ್ರೌಡ್ ಅಲ್ಲಿ ಹೇಳ್ತಾನೆ, ನನ್ನ ತಮ್ಮ ಸ್ಟುವರ್ಟ್ ಅನ್ನ ಬೀಟ್ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ ಅಂತ. ಅದೇ ಟೈಮ್ಗೆ ತುಂಬಾ ಜನ ಇಲ್ಲಿ ಸೇರ್ಕೊಳ್ತಾರೆ. ಆ ಇಲ್ಲಿ ಶಿಪ್ ಅನ್ನ ಡ್ರೈವ್ ಮಾಡ್ತಿದೆ, ತುಂಬಾನೇ ವಿಶೇಷ ಅಂತ. ಸೊ ಹೀಗೆ ಇವನು ಗೆದ್ದೆ ಬಿಟ್ಟ ಅಲ್ಲೇ. ನಂತರ ಒಂದು ಫ್ಯಾಮಿಲಿ ಪಾರ್ಟಿ ಆಗುತ್ತೆ ನೆಕ್ಸ್ಟ್ ದಿನ. ಯಾಕಂದ್ರೆ ಸ್ಟುವರ್ಟ್ ಬಂದು ಸ್ವಲ್ಪ ದಿನ ಆದದ್ದು ತಾನೆ. ಸೊ ಎಲ್ರಿಗೂ ಇವನಂದ್ರೆ ಇಷ್ಟ. ಒಂದು ಫ್ಯಾಮಿಲಿ ಫೋಟೋನ ತೆಗಿತಾರೆ. ಆದ್ರೆ ಇದೇ ಟೈಮ್ಗೆ ಇವರ ಬಾಗಿಲ ಹತ್ರ 2 ಜನ ಇಲಿಗಳು ಬರುತ್ತವೆ. ಮತ್ತೆ ಹೇಳುತ್ತೆ, ನಾವು ಸ್ಟುವರ್ಟ್ ನ ತಂದೆ ತಾಯಿ. ಸೊ ಇವರಿಗಂತೂ ತುಂಬಾನೇ ಬೇಜಾರಾಗುತ್ತೆ, ಯಾಕಂದ್ರೆ ಸ್ಟುವರ್ಟ್ ಈಗ ಲಿಟಲ್ ಫ್ಯಾಮಿಲಿಯ ಒಬ್ಬ ಮೆಂಬರ್ ಆಗಿದ್ದಾನೆ. ಅವ್ರಿಗೆ ಸ್ಟುವರ್ಟ್ ಅಂದ್ರೆ ತುಂಬಾನೇ ಇಷ್ಟ, ಎಸ್ಪೆಷಲಿ ಜಾರ್ಜ್ ನಿಗಂತೂ ತುಂಬಾನೇ ಇಷ್ಟ. ಈ ಟೈಮ್ ಅಲ್ಲಿ ನಿಜವಾದ ತಂದೆ ತಾಯಿ ಸಿಕ್ಕಿದ್ರೆ ಒಂಥರ ಬೇಜಾರಾಗುತ್ತಂತೂ ಇದ್ದೇ ಇದೆ. ಸೊ ಇವ್ರು ಹೇಳ್ತಾರೆ, ಜಾರ್ಜ್ ಮತ್ತೆ ಸ್ಟುವರ್ಟ್ ಸ್ವಲ್ಪ ಮೇಲೆ ಹೋಗ್ತೀರಾ ಅಂತ. ಅದೇ ಗ್ಯಾಪ್ ನಲ್ಲಿ ನಮ್ಮ ಲಿಟಲ್ ಕಪಲ್ಸ್ ಹೇಳ್ತಾರೆ, ಸಾರಿ ಮ್ಯಾಮ್, ನಿಮ್ಮ ಮಗ ಆದ್ರೂ ಕೂಡ ನಮ್ಗೆ ಕೊಡೋದಕ್ಕೆ ಕಷ್ಟ ಇದೆ, ನಾವು ಸ್ಟುವರ್ಟ್ ಅನ್ನ ಕೊಡುದಿಲ್ಲ. ಅದಕ್ಕೆ ಈ ಇಲಿಗಳು ಅಂದ್ರೆ ಮೌಸ್ ಕಪಲ್ಸ್ ಹೇಳ್ತಾರೆ, ನೀವೇನ್ ಮಾಡಿದ್ರು ಕೂಡ ಅವನು ನಮ್ಮ ಮಗ, ನೀವು ವಾಸ್ತವನ ಮರ್ತಿದ್ದೀರಾ ಕಾಣಿಸುತ್ತೆ, ಅವನು ನಮ್ಮ ಫ್ಯಾಮಿಲಿ, ಅವನು ನಮ್ಗೆ ಸೇರ್ಬೇಕಾದವನು. ಸೊ ಈಗ ರೂಮ್ ಗೆ ಬರ್ತಾರೆ. ಈ ಮಾತನ್ನ ಕೇಳಿದ್ಮೇಲೆ ಲಿಟಲ್ ಕಪಲ್ಸ್ ಹೇಳ್ತಾರೆ, ನಿನ್ನ ತಂದೆ ತಾಯಿ ನಿನ್ನ ಮೀಟ್ ಆಗೋಕೆ ಬಂದಿದ್ದಾರೆ. ಸೊ ಸ್ಟುವರ್ಟ್ ನಮ್ಗೇನು ಮಾಡೋದಕ್ಕೆ ಆಗುದಿಲ್ಲ, ದಯವಿಟ್ಟು ಅವರ ಬಳಿ ಹೋಗು ಅಂತ ಕೇಳ್ತಾರೆ. ಆದ್ರೆ ಜಾರ್ಜ್ ನಿಗೆ ಇದು ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಅವನ ಆಚೆ ಹೋಗ್ತಾನೆ ಬೇಜಾರದಲ್ಲೇ. ಸೊ ಹೀಗೆ ಸ್ಟುವರ್ಟ್ ಅವನ ತಂದೆ ತಾಯಿ ಜೊತೆಗೆ ಬರ್ತಾನೆ. ಆದ್ರೆ ಕೊನೆ ಒಂದು ಮೂಮೆಂಟ್ ಗೆ ಜಾರ್ಜ್ ಬಂದು ಈ ಒಂದು ಕಾರನ್ನ ಆಟಿಕೆ ಕಾರನ್ನ ಕೊಡ್ತಾನೆ. ಹಾಗೇನೆ ಹೇಳ್ತಾನೆ, ನನ್ನ ನೆನಪಿಗೋಸ್ಕರ ಈ ಕಾರನ್ನ ನಿಮಗೆ ಕೊಡ್ತಿದ್ದೀನಿ ಅಂತ. ಸೊ ಅಲ್ಲಿಂದ ಕಾರನ್ನ ಡ್ರೈವ್ ಮಾಡ್ಕೊಂಡು ಬೇಜಾರದಲ್ಲಿ ಹೋಗ್ತಾನೆ. ಮತ್ತೆ ಯಾವುದೋ ಒಂದು ಬಿಲದಲ್ಲಿ ಇವರು ಇರ್ತಾರೆ. ಸ್ಟುವರ್ಟ್ ಅಂತೂ ತುಂಬಾನೇ ಬೇಜಾರಾಗ್ತಿದೆ, ಅವನಿಗೆ ತುಂಬಾನೇ ಲೋನ್ಲಿ ಫೀಲ್ ಆಗ್ತಿದೆ. ಆದ್ರೆ ಇನ್ನೊಂದು ಕಡೆ 2-3 ದಿನ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಲಿಟಲ್ ಫ್ಯಾಮಿಲಿ ಮನೆಗೆ ಆಶ್ರಮದ ಹೆಡ್ ಬಂದು ಹೇಳ್ತಾಳೆ, ನಂಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ನ ಪ್ರಕಾರ ಸ್ಟುವರ್ಟ್ ನ ಫ್ಯಾಮಿಲಿ 2-3 ವರ್ಷಗಳ ಹಿಂದೆನೆ ಸತ್ತಿದ್ದಾರೆ. ಅಂದ್ರೆ ಇದರ ಅರ್ಥ ಅವ್ರು ಯಾರೋ ಫೇಕ್ ಫ್ಯಾಮಿಲಿ. ಸೊ ಆಗ ಲಿಟಲ್ ಕಪಲ್ಸ್ ಗೆ ಅನ್ಸುತ್ತೆ, ನಾವು ದೊಡ್ಡ ತಪ್ಪು ಮಾಡಿದ್ವಿ. ಹಾಗಾದ್ರೆ ಅವರು ಸ್ಟುವರ್ಟ್ ನ ನಿಜವಾದ ತಂದೆ ತಾಯಿ ಅಲ್ಲ, ಯಾರೋ ಒಬ್ಬರು ಮೂರ್ಖ ಮಾಡೋದಕ್ಕೆ ಬಂದಿದ್ದಾರೆ. ಮತ್ತೆ ಈ ಎಲ್ಲ ಇನ್ಸಿಡೆಂಟ್ ಅನ್ನ ಇಲ್ಲಿ ಸ್ನೋಬೆಲ್ ನೋಡ್ತಿರುತ್ತೆ. ಮತ್ತೆ ಈ ಎಲ್ಲ ವಿಷಯಗಳನ್ನ ಸ್ನೋಬೆಲ್ ಬಂದು ಅವನ ಫ್ರೆಂಡ್ ಮಾರ್ಟಿ ಹಾಗೂ ಸ್ಮೋಕಿಗೆ ಹೇಳ್ತಾನೆ. ನಮ್ಮ ಎಲ್ಲ ಪ್ಲಾನ್ ಗೊತ್ತಾಗಿದೆ, ಅವರಿಬ್ರು ಸ್ಟುವರ್ಟ್ ನ ತಂದೆ ತಾಯಿ ಅಲ್ಲ ಅಂತ ಗೊತ್ತಾಗಿದೆ. ಒಂದು ವೇಳೆ ಲಿಟಲ್ ಕಪಲ್ಸ್ ಗೆ ನಾನೇ ಈ ಎಲ್ಲ ಕೆಲಸ ಮಾಡಿದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಮನೆಯಿಂದ ಪಕ್ಕ ಎಸಿತಾರೆ. ಅಂದ್ರೆ ಇದೆಲ್ಲ ಪ್ಲಾನ್ ಆಗಿತ್ತು ಸ್ನೋಬೆಲ್ ನದು. ಮರುದಿನ ಇನ್ವೆಸ್ಟಿಗೇಷನ್ ಅವರು ಬಂದಿರ್ತಾರೆ. ಅಂದ್ರೆ ಲಿಟಲ್ ಕಪಲ್ಸ್ ಕರ್ತಿರ್ತಾರೆ, ಯಾಕಂದ್ರೆ ಸ್ಟುವರ್ಟ್ ಅನ್ನ ಹೇಗಾದ್ರೂ ಹುಡುಕ್ಬೇಕು ಅಂತ. ಸೊ ಇವರ ಅಂದಾಜು ಲೆಕ್ಕನ ಪ್ರಕಾರ ಇಷ್ಟೊತ್ತರಲ್ಲಿ ಸ್ಟುವರ್ಟ್ ಸತ್ತಿರ್ಬೋದು ಕಾಣಿಸುತ್ತೆ, ಯಾಕಂದ್ರೆ ಅವನೊಬ್ಬ ಇಲಿ ಆಗಿದ್ದಾನೆ. ಅಷ್ಟೆಲ್ಲ ಬೆಕ್ಕಿನ ಕಾಟ ಅಂತ ನಿಮ್ಗೆ ಗೊತ್ತೇ ಇದೆ. ಇನ್ನೊಂದ್ ಕಡೆ ನಾವು ನೋಡ್ತೀವಿ ಮೌಸ್ ಕಪಲ್ಸ್ ಗಳನ್ನ, ಅದೇ ಫೇಕ್ ಪೇರೆಂಟ್ಸ್ ಗಳು. ಇವರಿಗೆ ಸ್ಟುವರ್ಟ್ ನ ಜೊತೆಗೆ ಕಳೆದಂತ ಸ್ವಲ್ಪ ಸಮಯಗಳು ತುಂಬಾನೇ ಖುಷಿ ಆಗಿತ್ತಂತ. ಸ್ಮೋಕಿ ಕ್ಯಾಟ್ ನ ಪ್ಲಾನ್ ನಲ್ಲಿ ಇವರು ಬಂದಿದ್ರು ಕೂಡ ಇವರಿಗೆ ಫೈನಲ್ ಆಗಿ ರಿಯಲೈಸ್ ಆಗುತ್ತೆ, ಸ್ಟುವರ್ಟ್ ಒಬ್ಬ ಒಳ್ಳೆಯಲ್ಲಿ, ಅವನಿಗೆ ಯಾವುದೇ ತೊಂದರೆ ಆಗ್ಬಾರ್ದು
ಇರಬಾರ್ದು ಅಂತ. ಹಾಗೇನೆ ಅವರು ಹೇಳೇ ಬಿಡ್ತಾರೆ ಸತ್ಯವನ್ನ. ಸ್ಟುವರ್ಟ್, ನಾವು ನಿಜವಾಗಿ ನಿನ್ನ ತಂದೆ ತಾಯಿ ಅಲ್ಲ, ನಮ್ಮನ್ನ ಬೆಕ್ಕಿನ ಟೀಮ್ ನವರು ಕರೆಸಿದ್ರು ಇಲ್ಲಿಗೆ ಅಂತ. ಸೊ ಇದನ್ನ ಕೇಳಿ ಸ್ಟುವರ್ಟ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಫೈನಲ್ ಆಗಿ ಅವನ ಫ್ಯಾಮಿಲಿಯನ್ನ ಮೀಟ್ ಆಗುವ ಸಂದರ್ಭ ಇದಾಗಿದೆ. ಸೊ ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ಲಿಟಲ್ ಕಪಲ್ಸ್ ಗಳು ಕೂಡ ಮತ್ತೆ ಅವನ ಫ್ಯಾಮಿಲಿ ಕೂಡ ಸ್ಟುವರ್ಟ್ ಅನ್ನು ಹುಡುಕೋದಕ್ಕೆ ಎಲ್ಲೆಲ್ಲೋ ಪರದಾಡ್ತಾರೆ. ಇದು ರಾತ್ರಿ ಹೊತ್ತು ಬೇರೆ ಆಗಿದೆ. ಆದ್ರೆ ಕಾರ್ ನಲ್ಲಿ ಸ್ಟುವರ್ಟ್ ಹೋಗ್ತಾ ಇರುವಾಗ ದಾರಿಯ ನಡುವಲ್ಲೇ ಒಂದು ಸೆಂಟ್ರಲ್ ಪಾರ್ಕ್ ಇದೆ. ಇಲ್ಲಿ ಎಲ್ಲಾ ಬೆಕ್ಕುಗಳು ಸ್ಟುವರ್ಟ್ ಅನ್ನ ಕಾಯ್ತಿದ್ರು. ಅಂದ್ರೆ ಈ ಬೆಕ್ಕುಗಳಲ್ಲಿ ಕೆಲವು ಬೆಕ್ಕುಗಳು ಸ್ನೋಬೆಲ್ ನ ಪರಿಚಯದ ಬೆಕ್ಕುಗಳೇ ಆಗಿದೆ. ಸ್ಟುವರ್ಟ್ ಅಲ್ಲಿಂದ ಸ್ಪೀಡ್ ಹೋಗ್ತಾನೆ. ಹಾಗೇನೆ ಫೈನಲ್ ಆಗಿ ಮನೆಗೆ ಕೂಡ ರೀಚ್ ಆಗ್ಬಿಡ್ತಾನೆ. ಒಳಗೆ ನೋಡಿದಾಗ ಗೊತ್ತಾಗುತ್ತೆ ಒಬ್ಬೊಬ್ಬರು ಕೂಡ ಕಾಣ್ತಿಲ್ಲ. ಯಾಕಂದ್ರೆ ಅವರು ಸ್ಟುವರ್ಟ್ ಅನ್ನು ಹುಡುಕಿಕೊಂಡು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು. ಆದ್ರೆ ಇಲ್ಲಿ ಸ್ನೋಬೆಲ್ ಹೇಳುತ್ತೆ, ನೋಡ್ರಿ ಸ್ಟುವರ್ಟ್, ನನ್ನ ಯಾರು ಕೂಡ ಪ್ರೀತಿಸೋದಿಲ್ಲ, ಅವ್ರು ಯಾರಿಗೂ ನಿನ್ನನ್ನು ನೋಡೋದಕ್ಕೂ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಹೋಗಿದ್ದಾರೆ. ಸೊ ಹೀಗೆ ಒಂದೊಂದೇ ಸುಳ್ಳು ಹೇಳುತ್ತೆ. ಯಾಕಂದ್ರೆ ಸ್ಟುವರ್ಟ್ ಈ ಮನೆಯಲ್ಲಿ ಇರಬಾರ್ದು ಅಂತ. ಸೊ ಸ್ನೋಬೆಲ್ ಹೇಳುತ್ತೆ, ನೀನ್ ಇಲ್ಲಿಂದ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಮತ್ತೆ ಇನ್ನೊಂದು ಕಡೆ ನಾವು ನೋಡ್ತೀವಿ ಜಾರ್ಜ್ ಹಾಗೂ ಲಿಟಲ್ ಕಪಲ್ಸ್ ಕಾರ್ ನಲ್ಲಿ ಕೂತಿದ್ದಾರೆ. ಮತ್ತೆ ಜಾರ್ಜ್ ಹೇಳ್ತಾನೆ, ನಂಗೆ ಈಗ ಒಂದು ಕಾಲ್ ಬಂದ್ರು ಕೂಡ ಖುಷಿ ಆಗುತ್ತೆ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಟೀಮ್ ನವರು ಅಟ್ಲೀಸ್ಟ್ ಹುಡುಕಿರ್ಬೇಕು ಈ ಸಂದರ್ಭದಲ್ಲಿ. ಆದ್ರೆ ಇನ್ನೊಂದು ಸೈಡ್ ತುಂಬಾನೇ ಬೇಜಾರಾಗ್ತಿದೆ ಸ್ಟುವರ್ಟ್ ಗೆ. ಅವನಿಗೆ ಅನ್ಸುತ್ತೆ, ನಾನೊಬ್ಬ ಅನಾಥನೇ ಸರಿ ಕಾಣಿಸುತ್ತೆ, ನಂಗೆ ಯಾವುದೇ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಲ್ಲ. ಸೊ ಬೇಜಾರಾಗುತ್ತೆ, ಒಬ್ಬನೇ ಬದುಕೋಕಂತ ಒಂದು ಗೂಡಿನ ಸೈಡ್ ಬರ್ತಾನೆ. ಮತ್ತೆ ಇದಾಗಿದೆ ಸೆಂಟ್ರಲ್ ಪಾರ್ಕ್ ನ ಹತ್ರ. ಅಂದ್ರೆ ಬೆಕ್ಕುಗಳು ಹೆಚ್ಚಾಗಿ ಇಲ್ಲೇ ಇರ್ತವೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಸ್ನೋಬೆಲ್ ಗೆ ಕೂಡ ತುಂಬಾನೇ ಬೇಜಾರಾಯ್ತು. ಸೊ ಸ್ಟುವರ್ಟ್ ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಬರುತ್ತೆ. ಸೊ ಗೂಡಿನ ಹತ್ತಿರ ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ನೋಬೆಲ್ ಬಂದಿದೆ. ಆದ್ರೆ ನನ್ನ ಫ್ರೆಂಡ್ಸ್ ಗಳಾಗಿರುವಂತ ಕ್ಯಾಟ್ ಗಳು ಹೇಳುತ್ತವೆ, ಬೇಗ ಗೂಡನ್ನ ಬೀಳಿಸು ಅಲ್ಲಿಂದ. ಆದ್ರೆ ಇವನು ಬೀಳಿಸೋದಿಲ್ಲ. ಬದಲಾಗಿ ಸ್ಟುವರ್ಟ್ ಗೆ ಎಲ್ಲ ಹೇಳ್ತಾನೆ, ಎಲ್ಲಾ ತಪ್ಪು ನಂದೇ ಆಗಿತ್ತು, ನಾನೇ ನಿನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೆ. ಯಾಕಂದ್ರೆ ನೀನು ಬಂದ ಮೇಲೆ ನನ್ನನ್ನು ಯಾರು ಕೂಡ ಪ್ರೀತಿಸ್ತಾ ಇರ್ಲಿಲ್ಲ ಮನೆಯಲ್ಲಿ. ಆದ್ರೆ ನಂಗೆ ಈಗ ಅರ್ಥ ಆಗಿದೆ, ನೀನು ತುಂಬಾ ಇಂಪಾರ್ಟೆಂಟ್ ಆಗಿದ್ಯಾ ಅಂತ. ಸೊ ಇದನ್ನ ಕೇಳಿ ಸ್ಟುವರ್ಟ್ ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾದ್ರೆ ಇದಾಗಿತ್ತು ವಿಷಯ. ನನ್ನ ಫ್ಯಾಮಿಲಿ ಈಗ ಕೂಡ ನಂಬುತ್ತೆ, ನನ್ನನ್ನ ಪ್ರೀತಿಸುತ್ತೆ ಅಂತ. ಸೊ ಸ್ನೋಬೆಲ್ ಕೇಳುತ್ತೆ, ಇಲ್ಲಿಗೆ ಬಾ ಅಂತ. ಮತ್ತೆ ಅವನ ಬೀಲವನ್ನ ಕಚ್ಚಿ ಅಲ್ಲಿ ಮರದಿಂದ ಇನ್ನೊಂದು ಮರದಕ್ಕೆ ಹತ್ಕೊಂಡು ಹಾರ್ತಾ ಹೋಗುತ್ತೆ. ಹಾಗೇನೆ ಸ್ಟುವರ್ಟ್ ಆ ಗ್ಯಾಪ್ ಇಂದ ಮೇಲೆ ಹತ್ತ ಹೋಗ್ತಾನೆ. ಹಾಗೇನೆ ಸ್ಟುವರ್ಟ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸ್ನೋಬೆಲ್ ದಾರಿ ಮಾಡ್ಕೊಡುತ್ತೆ. ಅಂದ್ರೆ ಅಲ್ಲಿರುವಂತಹ ಒಂದು ಮರದ ಕೊಂಬೆಯನ್ನ ಬಗ್ಗಿಸಿ ಕೆಳಗೆ ಹಾಕ್ಬಿಡುತ್ತೆ ನೀರಿನ ಮೇಲೆ. ಕೊನೆಗೆ ಸ್ಮೋಕಿ ಕ್ಯಾಟ್ ಇಲ್ಲಿ ಬಂದಿದೆ ಸ್ನೋಬೆಲ್ ಅನ್ನ ತಳ್ಳೋಕೆ. ಆದ್ರೆ ಬದಿಯಲ್ಲೇ ಕೊಂಬೆನ ಎಳಿತಾನೆ ಸ್ಟುವರ್ಟ್. ಮತ್ತೆ ಇದ್ರ ಪ್ರಕಾರ ಸ್ಮೋಕಿ ಕೂಡ ನೀರಿಗೆ ಬಿದ್ದು ಬಿಡುತ್ತೆ. ಸೊ ಹೀಗೆ ಅಲ್ಲಿಂದ ಎಸ್ಕೇಪ್ ಹಾಕೊಂಡು ಸ್ಟುವರ್ಟ್ ಸ್ನೋಬೆಲ್ ನ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾರೆ ತುಂಬಾ ದೂರದಿಂದ. ಫೈನಲ್ ಆಗಿ ಮನೆ ಹತ್ತಿರನೇ ಬರ್ತಾರೆ. ಸ್ಟುವರ್ಟ್ ಬೊಬ್ಬೆ ಹಿಡಿತಾನೆ, ಅಮ್ಮ ಅಪ್ಪ ಹೇಗಿದ್ದೀರಾ, ನಾನು ನಿಮ್ಮನ್ನ ಭೇಟಿಯಾಗೋಕೆ ಬಂದಿದ್ದೀನಿ. ಒಳಗಡೆ ಫ್ಯಾಮಿಲಿ ಕೂಡ ಕಾಣ್ತಿದೆ, ಎಲ್ಲರೂ ಕೂಡ ನಿದ್ದೆ ಮಾಡ್ತಿದ್ರು. ಕಿಟಕಿಯಲ್ಲೇ ನಮ್ಮ ಸ್ಟುವರ್ಟ್ ನೋಡ್ತಾನೆ ಅವರೆಲ್ಲರನ್ನ ಕೂಡ. ಹಾಗೇನೆ ಇವನಿಗೆ ನೋಡಿದಾಗ ತುಂಬಾನೇ ಎಮೋಷನಲ್ ಆಗುತ್ತೆ. ಮತ್ತೆ ಅವರೆಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಸೊ ಹೀಗೆ ಸ್ಟುವರ್ಟ್ ಒಬ್ಬ ಫ್ಯಾಮಿಲಿ ಪಾರ್ಟ್ ಆಗ್ತಾನೆ. ಹಾಗೇನೆ ಹ್ಯಾಪಿಯಾಗಿ ಲೈಫ್ ಅನ್ನ ಇವರ ಜೊತೆಗೆ ಕಳಿತಾನೆ. ಸೊ ಹೀಗೆ ಒಂದು ಹ್ಯಾಪಿ ಎಂಡಿಂಗ್ ನಲ್ಲಿ ಸ್ಟೋರಿ ಮುಗಿಯುತ್ತೆ. ತುಂಬಾ ಜನರಿಗೆ ಅನ್ಸ್ಬೋದು ಇದಂತೂ ಸಿಂಪಲ್ ಸ್ಟೋರಿ ಆಗಿತ್ತು ಅಂತ. ಆದ್ರೆ ಕೆಲವೊಮ್ಮೆ ಸಿಂಪಲ್ ಸ್ಟೋರಿಯಲ್ಲೇ ಮಜಾ ಇರುತ್ತೆ. ಹಾಗೇನೆ ಕಮೆಂಟ್ ಮಾಡಿ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು, ಮೂವಿ ಹೇಗಿತ್ತು ಅಂತ. ಅಫ್ ಕೋರ್ಸ್ ಇದು 90s ಅಥವಾ 2000 ಕಿಡ್ಸ್ ನದು ನಾಸ್ಟಾಲ್ಜಿಯಾ ಕಾರ್ಟೂನ್ ಆಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.